ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇದನ್ನ ಖಂಡಿತವಾಗಿಯೂ ಗುಡ್ ನ್ಯೂಸ್ ಅಂತ ಹೇಳಬಹುದು. ಅಭಿಮಾನಿಗಳ ನಿರೀಕ್ಷೆ ಫಲ ಕೊಡ್ತಾ ಇದೆ ಅಂತ ಕೂಡ ಹೇಳಬಹುದು. ಎಸ್, ಗುಡ್ ನ್ಯೂಸ್ ಏನಂದ್ರೆ ಮೈಸೂರಿನ ಮಾಜಿ ಸಂಸದ, ಫೈರ್ ಬ್ರ್ಯಾಂಡ್, ಪತ್ರಕರ್ತ ಮತ್ತು ರಾಜಕಾರಣಿ ಅಂತಾನೆ ಹೆಸರು ಮಾಡಿರೋ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಹೂರ್ತ ಹತ್ತಿರ ಬಂದಿದೆ. ಒಂದು ದೊಡ್ಡ ಘರ್ಜನೆಯ ಮೂಲಕ ಸಿಂಹ ರಾಜಕಾರಣದಿಂದ ನಾನು ಹಿಂದೆ ಸರಿದಿಲ್ಲ, ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಬೇಕಾಗಿಲ್ಲ ತಾನೆ? ಹೌದು, ಆಲ್ಮೋಸ್ಟ್ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಾಗಿನಿಂದ ಪ್ರತಾಪ್ ಸಿಂಹ ಸಂಪೂರ್ಣವಾಗಿ ತೆರೆಮರೆಗೆ ಸರಿದ ಹಾಗೆ ಕಾಣ್ತಾ ಇದ್ರು. ಟಿಕೆಟ್ ವಂಚಿತರಾಗಿದ್ದು ಅವರಿಗೆ ವಿಪರೀತ ನಿರಾಸೆಯನ್ನ ಮತ್ತು ಬೇಸರವನ್ನ ಮೂಡಿಸಿತ್ತು. ಆದರೆ ಹೈಕಮಾಂಡ್ನ ಮಾತಿಗೆ ಗೌರವ ಕೊಟ್ಟು ಮಹಾರಾಜ ಯದುವೀರ್ ಅವರ ಗೆಲುವಿಗೋಸ್ಕರ ಶ್ರಮ ಹಾಕಿದ್ರು. ಮೈಸೂರಲ್ಲಿ ಯದುವೀರ್ ಅವರು ಗೆಲುವು ಕಾಣ್ತಾ ಇದ್ದ ಹಾಗೆ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ತಮ್ಮ ಪೊಲಿಟಿಕಲ್ ಸ್ಟೇಟಸ್ ಬದಲಿಸಿಕೊಂಡಿದ್ರು. ಸಕ್ರಿಯ ರಾಜಕಾರಣದಿಂದ ದೂರ ಉಳಿದು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ಬಿಟ್ಟಿದ್ರು. ಉತ್ತರ ಭಾರತ ಪ್ರವಾಸಕ್ಕೆ ಗೆಳೆಯರ ಮತ್ತು ಪರಿಚಿತರ ಜೊತೆ ಸಮಯ ಕಳೆಯೋದಕ್ಕೆ ಮತ್ತು ತಮ್ಮ ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ ಸೀಮಿತಗೊಂಡ್ಬಿಟ್ಟಿದ್ರು. ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಅವರು ಮೋದಿಜಿ ಅವರ ಮತ್ತು ಬಿಜೆಪಿಯ ಕಾರ್ಯಕ್ರಮಗಳನ್ನು ಹಂಚಿಕೊಂಡಿದ್ದು ಮತ್ತು ಹಿತೈಷಿಗಳಿಗೆ ಶುಭಾಶಯ ಕೋರಿದು ಬಿಟ್ರೆ ಬೇರೆ ಯಾವ ಆಕ್ಟಿವಿಟಿ ಕೂಡ ಕಾಣಿಸ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ವಾಲ್ಮೀಕಿ ಹಗರಣದ ಬಗ್ಗೆ ಕೂಡ ಅವರು ಯಾವ ಹೇಳಿಕೆ ಕೂಡ ಕೊಡಲಿಲ್ಲ. ಅವರದ್ದೇ ಊರು ಮತ್ತು ಅವರದ್ದೇ ಕ್ಷೇತ್ರವಾಗಿದ್ದ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮುಡಾ ಹಗರಣದ ಆರೋಪ ಬಂತು. ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತು. ಆದರೂ ಪ್ರತಾಪ್ ಸಿಂಹ ಏನನ್ನೂ ಮಾತಾಡಲಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಮೈಸೂರಲ್ಲೇ ಪ್ರತಿಭಟನೆ ಹಮ್ಮಿಕೊಂಡಾಗ್ಲೂ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿರಲಿಲ್ಲ. ಇದೆಲ್ಲವೂ ಹಲವಾರು ಅನುಮಾನಗಳಿಗೆ ಮತ್ತು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಪ್ರತಾಪ್ ಸಿಂಹ ರಾಜ್ಯಕ್ಕೆ ನಿವೃತ್ತಿ ಪಡಿತಾರಾ ಅಥವಾ ಪತ್ರಿಕೋದ್ಯಮಕ್ಕೆ ವಾಪಸ್ ಹೋಗ್ತಾರಾ ಇತ್ಯಾದಿ ಪ್ರಶ್ನೆಗಳು ಓಡಾಡ್ತಾ ಇದ್ವು. ಇನ್ನೂ ಒಂದು ವರ್ಷನ್ ಓಡಾಡ್ತಾ ಇತ್ತು. ಬಿಜೆಪಿಯ ಒಳ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಬೇಸತ್ತು ಹೋಗಿದ್ದಾರೆ, ಅದಕ್ಕೆ ಅವರು ಕಾಂಗ್ರೆಸ್ ಸೇರೋ ಯೋಚನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನಿಂದ ಆಹ್ವಾನ ಕೂಡ ಬಂದಿದೆ ಅಂತ. ಆದರೆ ಇವೆಲ್ಲವೂ ಕೇವಲ ಊಹಾಪೋಹಗಳು ಅಂತ ಪ್ರೂವ್ ಆಗಿದೆ. ಪ್ರತಾಪ್ ಸಿಂಹ ಈಸ್ ಬ್ಯಾಕ್. ಸಿಂಹ ಮತ್ತೆ ಜೋರಾದ ಘರ್ಜನೆ ಮಾಡಿದೆ. ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಸೂಚನೆಯನ್ನು ಸಹ ಕೊಟ್ಟಿದೆ. ಇಲ್ಲ, ರಾಜಕಾರಣದಲ್ಲಿ ಎಷ್ಟೋ ಜನಕ್ಕೆ ಪ್ರಾಯ ಆಗಿರೋರಿಗೆ ರಾಜಕಾರಣದ ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ. ನಾನು 10 ವರ್ಷ MP ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ನಾ ಯಾವುದಾದ್ರೂ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು, ಆದರೆ ಪ್ರತಿನಿತ್ಯನೂ ಹಾಗೆ ಇರಲ್ಲ. ನಾನು ಖಂಡಿತ ಬರ್ತೀನಿ. 10 ವರ್ಷ ನಾನು ಮಾಡಿರೋಂಥ ಕೆಲಸ ಇದೆಯಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಇಷ್ಟು ಕೆಲಸ ಮಾಡಿದ್ರೆ ಇನ್ನೊಬ್ಬರನ್ನು ತೋರಿಸಿ ಅಂತೇಳಿ ಹೇಳಿದ್ದೆ. ಕೆಲಸ ಮಾಡಿದ್ದೀನಿ, ಜನರ ಪ್ರೀತಿ ಇದೆ. ಜನರ ಪ್ರೀತಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ. ವೀಕ್ಷಕರೇ, ಮೂಡಾ ಹಗರಣದ ಬಗ್ಗೆ ಮತ್ತೆ ಹೇಳೋದಿಲ್ಲ. ಒಟ್ಟು ಸುಮಾರು 4,000 ಮೂಡಾ ಸೈಟ್ಗಳು ಅಕ್ರಮ ವ್ಯವಹಾರಕ್ಕೆ ಬಲಿಯಾಗಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರ ಹೆಸರು ತಳುಕು ಹಾಕೊಂಡಿದೆ. ಕಾರಣ, ಅವರ ಪತ್ನಿಗೆ ಜಮೀನಿಗೆ ಬದಲಾಗಿ ನಿವೇಶನ ನೀಡೋ ಸ್ಕೀಮಲ್ಲಿ ಅಕ್ರಮವಾಗಿ 14 ಸೈಟ್ಗಳನ್ನು ನೀಡಲಾಗಿದೆ. ಇದು ಅತಿ ದೊಡ್ಡ ವಿವಾದವಾಗಿದೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಅತಿ ದೊಡ್ಡ ಭ್ರಷ್ಟಾಚಾರ ಕಳಂಕ ಮೆತ್ಕೊಂಡಿದೆ. ಸಿದ್ದು ರಾಜೀನಾಮೆಗೆ ಪ್ರತಿಪಕ್ಷಗಳು ನಿನ್ನೆಯಿಂದ ಪಟ್ಟು ಹಿಡಿದು ಕೂತಿದೆ. ಸದನದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪ್ರತಾಪ್ ಸಿಂಹ ತಮ್ಮದೇ ಊರಿನಲ್ಲಿ ನಡೆದ ಹಗರಣದ ಬಗ್ಗೆ ಮಾತಾಡಿಲ್ಲ ಯಾಕೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಹುಟ್ಕೊಂಡಿತ್ತು. ಈಗ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಆಕ್ಚುಲಿ ಸಿದ್ದರಾಮಯ್ಯನವರಿಗೆ ಒಂದು ಒಳ್ಳೆ ಸಲಹೆನೇ ನೀಡಿದ್ದಾರೆ. ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ತಗೊಂಡಿರೋ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಡಿ. ಅಲ್ಲಿಯವರೆಗೂ ಈ ಹಗರಣಕ್ಕೆ ಅಂತ್ಯ ಸಿಗಲ್ಲ. ಮೊದಲು ನೀವು ಸೈಟ್ ವಾಪಸ್ ಕೊಟ್ರೆ ತನಿಖೆ ಸಲೀಸಾಗಿ ಸಾಗತ್ತೆ, ನಿಮಗೂ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಸಿದ್ದರಾಮಯ್ಯನವರಿಗೆ ಕಿವಿ ಮಾತು ಹೇಳಿದ್ದಾರೆ ಪ್ರತಾಪ್ ಅವರು. ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯನವರು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು. ಫಸ್ಟು ಆ ಸೈಟ್ಗಳನ್ನು ಸರೆಂಡರ್ ಮಾಡಬೇಕು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿನ ಇಟ್ಕೊಂಡು, ಸರ್ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಸರ್, ಈ ಒಂದು 16 ಸೈಟು ನಿಮ್ಗೆ ಏನಕ್ಕೆ ಬೇಕು ಸರ್ ಹೇಳಿ ಸರ್. ನಿಮ್ಮ
ನಿಮ್ಮ ಏನಿದೆಯಲ್ಲ ನಿಮ್ಮ ವರ್ಚಸ್ಸು ಅನ್ನೋದು, ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು 16 ಯಕಶ್ಚಿತ್ ಸೈಟ್ಗಳ ಮುಖಾಂತರಕ್ಕೆ ಕಳ್ಕೊಳ್ಳೋಂಥಷ್ಟು ಸಣ್ಣದಲ್ಲ ಅದು. ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೇ ಬಂದಿರೋದ್ರಿಂದ, ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನು, ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಸೈಟನ್ನು ಸರೆಂಡರ್ ಮಾಡಿ, ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಜ ಅಲ್ವಾ? 14 ಸೈಟ್ ಅಕ್ರಮವಾಗಿ ಪಡ್ಕೊಂಡಿರೋದು ಹೌದು ಅನ್ನೋದು ಸಿದ್ದುಗೂ ಚೆನ್ನಾಗಿ ಗೊತ್ತಿದೆ. ಆದರೂ ಯಾಕೆ ಸೈಟ್ ವಾಪಸ್ ಮಾಡಲ್ಲ? ಪ್ರತಾಪ್ ಹೇಳೋ ಮಾತಲ್ಲಿ ಅರ್ಥ ಇದೆ. ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಡದೆ ಹೋದ್ರೆ ಈ ಅಕ್ರಮದಲ್ಲಿ ಭಾಗಿಯಾಗಿರೋ ಎಲ್ರಿಗೂ ಒಂದು ಭಂಡ ಧೈರ್ಯ ಬರುತ್ತೆ. ಸಿದ್ದರಾಮಯ್ಯನೇ ನಮ್ಮ ಜೊತೆ ಇದಾರೆ ಬಿಡು ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಅಕ್ರಮವಾಗಿ ಸೈಟ್ ತಗೊಂಡವರು ಯಾರು ಕೂಡ ಸೈಟ್ ವಾಪಸ್ ಕೊಡೋದಿಲ್ಲ. ಸುಮಾರು 4,000 ಸೈಟ್ಗಳು ಈ ಅಕ್ರಮದಲ್ಲಿ ಸಿಲುಕಿರೋದು. ಸಿದ್ದರಾಮಯ್ಯನವರು ಒಬ್ಬರು ಬದಲಾದರೆ 4,000 ಸೈಟ್ಗಳು ಮತ್ತೆ ಮೂಢಾವಶಕ್ಕೆ ಬರುತ್ತೆ. ಸರ್ಕಾರಕ್ಕೆ ಆಗೋ ನಷ್ಟ ತಪ್ಪುತ್ತೆ. ಅರ್ಹರಿಗೆ ಸೈಟ್ ಹಂಚೋಕೆ ಸಾಧ್ಯ ಆಗತ್ತೆ. ಇದನ್ನೆಲ್ಲ ಪ್ರತಾಪ್ ಸಿಂಹ ಬಹಳ ಸಾಫ್ಟ್ ಆಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಒಂದೇ ಒಂದು ಕಳಂಕ ಕೂಡ ಇಲ್ಲ. ಈ 14 ಸೈಟಿಂದ ಅವರ ಹೆಸರು ಹಾಳಾಗಬಾರ್ದು ಅನ್ನೋದು ಪ್ರತಾಪ್ ಸಿಂಹ ಅವರ ಕಳಕಳಿ. ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದರೆ ಇದು ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು, ಸರ್ ಇದನ್ನು ಬಿಟ್ಬಿಡಿ, ಇದು ಜಾತಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇದನ್ನು ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಿದ್ದಾನೆ. ಅವರ ಸ್ಥಾನನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಸಿದ್ದರಾಮಯ್ಯ ಅಷ್ಟೊಂದು ಕ್ಲೀನ್ ಹ್ಯಾಂಡ್ ಹೌದಾ? ಈಗ ಬೆಳಕಿಗೆ ಬಂದಿರೋದು ಒಂದು ಹಗರಣ. ಇದಕ್ಕೂ ಮೊದಲು ಎಷ್ಟೋ ಭ್ರಷ್ಟಾಚಾರ ನಡೆಸಿ ಅದು ಬೆಳಕಿಗೆ ಬರ್ದೇನೂ ಇರಬಹುದಲ್ವಾ? ಗೊತ್ತಿಲ್ಲ. ಆದರೂ ನಂಬೋಣ ಬಿಡಿ, ಅವರು ಕ್ಲೀನ್ ಹ್ಯಾಂಡ್ ಅಂತ. ಈಗ ಅಟ್ಲೀಸ್ಟ್ ಈ 14 ಸೈಟ್ ವಾಪಸ್ ಕೊಟ್ಟು ಕಳಂಕದಿಂದ ಪಾರಾಗ್ಲಿ ಅಲ್ವಾ? ಈ ಕೆಲಸವನ್ನ ಸಿದ್ದರಾಮಯ್ಯ ತಮ್ಮ ಮೇಲೆ ಆರೋಪ ಬಂದ ಕೂಡಲೇ ಮಾಡಬೇಕಿತ್ತು. ಇನ್ನೂ ಯಾಕೆ ಸೈಟ್ ವಾಪಸ್ ಕೊಡ್ತಾ ಇಲ್ಲ? ಅಧಿಕಾರದ ಆಸೆ, ಕುರ್ಚಿ ಆಸೆ ಇವೆಲ್ಲ ಓಕೆ. ಸೈಟ್ ಬಗ್ಗೆ ಕೂಡ ಇಷ್ಟೊಂದು ವ್ಯಾಮೋಹನ? ಅದರಲ್ಲೂ ಅಕ್ರಮವಾಗಿ ಬಂದಿರೋ ಸೈಟ್ ಬಗ್ಗೆ? ಅಥವಾ ಅವರ ಪತ್ನಿ ಇದು ನನ್ನ ಹೆಸರಿಗೆ ಬಂದಿರೋ ಸೈಟ್, ನಾನು ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಾ? ಸಿದ್ದುನೇ ಆನ್ಸರ್ ಮಾಡಬೇಕು. ಈ ಮಧ್ಯ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ನೀಡಿರೋ ಸಲಹೆ ಕೇಳಿ ಮುಡಾ ಅಧ್ಯಕ್ಷ ಮರಿಗೌಡನಿಗೆ ಉರಿ ಬಿದ್ದಿದೆ. ಪ್ರತಾಪ್ ಸಿಂಹ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ ಮರಿಗೌಡ ಪ್ರತಾಪ್ ಅವರ ಮನೆ ಇರೋ ಸೈಟಿನ CR ವಿಚಾರವನ್ನ ಎತ್ತಿ ಕೂಗಾಟ ನಡೆಸಿದ್ರು. ಆದರೆ ಪ್ರತಾಪ್ ಒಂದು ಸಲ ಅಖಾಡಕ್ಕೆ ಇಳಿದಾಗಿದೆ, ಮತ್ತೆ ಹಳೆ ಸ್ಟೈಲಲ್ಲಿ ಮರಿಗೌಡ ಅವರಿಗೆ ಚಳಿ ಬಿಡಿಸಿದ್ದಾರೆ. ಈ ಮರಿಗೌಡ ಒಬ್ಬ ತಿಳಿಗೇಡಿ. ಹಿಂದೆ ಈತ ಮೈಸೂರಿನ DC ಶಿಖಾ ಅವರಿಗೆ ಅವಾಚ್ಯ ಶಬ್ದದಲ್ಲಿ ಬೈದು ತಲೆ ಮರೆಸ್ಕೊಂಡಿದ್ದ. ಇಂಥವನನ್ನ ಮೂಡ ಅಧ್ಯಕ್ಷ ಮಾಡಿರೋದೇ ದೊಡ್ಡ ತಪ್ಪು. ಇವನಿಂದ ಸಿದ್ದರಾಮಯ್ಯನ ಹೆಸರು ಇನ್ನೂ ಹಾಳಾಗ್ತಾ ಇದೆ ಅಂತ ಏಕವಚನದಲ್ಲಿ ರುಬ್ಬಿದರೆ ಪ್ರತಾಪ್ ಸಿಂಹ. ಈ ಮರಿಗೌಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳುವಂಥದ್ದು ಇಷ್ಟೇ, 10 ವರ್ಷ ನಾನು ಈ ಮೈಸೂರು ಕ್ಷೇತ್ರದ MP ಆಗಿದ್ದೀನಿ. ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದ್ರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದ್ರು ಸೈಟ್ ತೊಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದ್ರೆ ಮರಿಗೌಡ ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಹುಡುಕಿ ತೊಗೊಂಬನ್ನಿ. ಅಂಥದ್ದು ಯಾವ್ದಾರ ಪ್ರಕರಣ ಇತ್ತು ಅಂತ ಹೇಳಿದ್ರೆ ಗಮನಕ್ಕೆ ತೊಗೊಂಬನ್ನಿ, ಅವತ್ತು ನಾನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ. ಮೂಡಾದ ಅಧ್ಯಕ್ಷರಾಗಿದ್ರಿ ನೀವು, ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು 16 ಸೈಟ್ ಅದು ಹೇಳಿ. ಅದನ್ನ ಜವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ, ಜವರಪ್ಪನಿಂದ ಜವರಯ್ಯ, ಜವರಪ್ಪನಿಂದ ದೇವರಾಜು ಅವರವರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದರು. ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ಏನು ಸಂಬಂಧ? ಯಾವ ರೀತಿ ಬರುತ್ತೆ? ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ? ಗಿಫ್ಟ್ ಡೀಡ್ ಮಾಡೋಕ್ಕೆ ರೂಲ್ಸ್ ಏನಿದೆ? ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿ ಅಂತ ಹುಟ್ಟಿರೋಂಥವ್ರ ಇವ್ರಿಗೆ ಮಾತ್ರ ಗಿಫ್ಟ್ ಡೀಡ್ ಮಾಡ್ಲಿಕ್ಕಾಗುತ್ತೆ? ಇಂತಹ ಒಂದು ಅಕ್ರಮ ಕಣ್ಣೆದುರುಗಡೆ ನಡೆದಿದೆ. ಹಾಗಂತ ನಾನು ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ, ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರು ಈ 16 ಸೈಟ್ಗಳ ವಿಚಾರದಲ್ಲಿ ಅವ್ರದನ್ನು ಸರೆಂಡರ್ ಮಾಡೋದಕ್ಕೆ ಅವ್ರು ಒಪ್ಪದಲೇ ಇರುವಂಥದ್ದು ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು 16 ಸೈಟನ್ನ ಸರೆಂಡರ್ ಮಾಡಿ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟ್ನ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಅದಕ್ಕೆ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ, ಸಾರಿ ಕಳಂಕವನ್ನು ಕಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ಆ 16 ಸೈಟನ್ನು ಸರೆಂಡರ್ ಮಾಡಿ ಸರ್. ಪ್ರತಾಪ್ ಸಿಂಹ ಮೌನ ಮುರಿದು ಮತ್ತೆ ಘರ್ಜನೆ ಶುರು ಮಾಡಿದ್ದು ಅಭಿಮಾನಿಗಳಿಗೆ ಖುಷಿಯಾಗಿದ್ರೆ ವಿರೋಧಿಗಳಿಗೆ ಬೆವರು ಕಿತ್ಕೊಳ್ಳೋದಕ್ಕೆ ಶುರುವಾಗಿದೆ. ಈ ಮಧ್ಯ ಪ್ರತಾಪ್ ಸಿಂಹ ಸ್ಟೇಟ್ ಪೊಲಿಟಿಕ್ಸ್ಗೆ ಎಂಟರ್ ಆಗೋದು ಪಕ್ಕ.
ಆದರೆ ಯಾವಾಗ ಮತ್ತು ಹೇಗೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಅಂತ ಹೇಳಿದ್ದಾರೆ. ಒಂದು ವೇಳೆ ಮುಂದಿನ ಪ್ಲಾನ್ ಏನು ಅಂತ ಹೇಳಿದ್ರೆ ಅದಕ್ಕೂ ಏನಾದರೂ ಸ್ಕೀಮ್ ಹಾಕಿ ಕೆಡಿಸ್ಬಿಡ್ತಾರೆ. ಅದಕ್ಕೆ ಸಸ್ಪೆನ್ಸ್ನಲ್ಲಿ ಇಟ್ಟಿದ್ದೀನಿ ಅಂದಿದ್ದಾರೆ ಪ್ರತಾಪ್ ಅವರು. ಅವರು ನಂಬಿರೋದು ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನ. ತಾಯಿ ಚಾಮುಂಡಿ ನನಗೆ ಮುಂದಿನ ದಾರಿ ತೋರಿಸ್ತಾಳೆ. ನಾನು ಜನರಿಂದ ರಿಜೆಕ್ಟ್ ಆಗಿರೋ ವ್ಯಕ್ತಿ ಅಲ್ಲ. ಟಿಕೆಟ್ ತಪ್ಪಿದ್ದಕ್ಕೆ ಸ್ಪರ್ಧೆ ಮಾಡಿಲ್ಲ ಅಷ್ಟೇ. ನಂಗಿನ್ನೂ ವಯಸ್ಸಿದೆ, ಸುಮ್ಮನೆ ಕೂರೋದಿಲ್ಲ ಅಂತ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇಲ್ಲ, ರಾಜಕಾರಣದಲ್ಲಿ ಎಷ್ಟೋ ಜನಕ್ಕೆ ಪ್ರಾಯ ಆಗಿರೋರಿಗೆ ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ. ನಾನು 10 ವರ್ಷ MP ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ನಾನು ಯಾವುದಾದ್ರೂ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು. ಆದರೆ ಪ್ರತಿನಿತ್ಯನೂ ಹಾಗೆ ಇರಲ್ಲ. ನಾನು ಖಂಡಿತ ಬರ್ತೀನಿ. 10 ವರ್ಷ ನಾನು ಮಾಡುವಂಥ ಕೆಲಸ ಇದೆಯಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಈ ಕೆಲಸ ಮಾಡಿದ್ರೆ ಇನ್ನೊಬ್ಬರನ್ನು ತೋರಿಸಿ ಅಂತ ಹೇಳಿದ್ದೆ. ಕೆಲಸ ಮಾಡಿದ್ದೀನಿ, ಜನರ ಪ್ರೀತಿ ಇದೆ. ಜನರ ಪ್ರೀತಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ. ಯಾವಾಗ ಏನು ಮಾಡ್ತೀನಿ ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳ್ಬಾರ್ದು. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನ ಯಾವತ್ತೂ ಹೇಳ್ಬಿಡಿ. ನೋಡಿ, ನಾನು ಆ ತಾಯಿ ಚಾಮುಂಡಿಯ ಪರಮ ಭಕ್ತ. ತಾಯಿ ಚಾಮುಂಡಿ ಇರೋದು ಸಿಂಹವನ್ನ ವಾಹನ ಹೌದು. ಅವಳು ಕೈ ಬಿಡಲ್ಲ, ಏನಾದ್ರು ಒಂದು ದಾರಿ ತೋರಿಸ್ತಾಳೆ. ಇವತ್ತು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ರು ಕೂಡ ಅವಳೇ ಒಂದು ದಾರಿನ ತೋರಿಸೋದಕ್ಕೆ ಒಂದು ಏರುಪೇರು ಮಾಡಿದಾಳೆ ಅಂತ ನಾನು ಭಾವಿಸ್ತೀನಿ. ಪ್ರತಾಪ್ ಸಿಂಹ ಯಾವಾಗ ಯಾವ ರೂಪದಲ್ಲಿ ಎಂಟ್ರಿ ಕೊಡ್ತಾರೆ ಅನ್ನೋದಷ್ಟೇ ಸದ್ಯದ ಕುತೂಹಲ. ಬಟ್ ರಾಜ್ಯ ರಾಜಕಾರಣಕ್ಕೆ ಬರೋದಂತೂ ಪಕ್ಕಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.